ವೆಲ್ಕಮ್ ಬ್ಯಾಕ್ ಲಕ್ಷ್ಮೀಪುತ್ರ ಜೆ ಕೆ ಕ್ಲಾಸಸ್. ಟಿ ಇ ಟಿ 2024 ಕ್ವಶನ್ ಪೇಪರ್ ಮುಂದುವರೆದ ಭಾಗ. ಮುಂದಿನ ಪ್ರಶ್ನೆ ಶಾರ್ಟ್ಕಟ್ ಮೆಥಡ್ನಲ್ಲಿ ಯಾವ ರೀತಿ ಮಾಡಬೇಕಂತಕ್ಕಂಥದ್ದು ನೋಡಿರಿ. ಈ ಟ್ರಿಕ್ ಗೊತ್ತಿದ್ದರೆ ಒಂದೇ ನಿಮಿಷದಲ್ಲಿ ಮಾಡಬಹುದು. ಸ್ಟೆಪ್ ಇರೋದರಿಂದ, ಯಾಕಂದರೆ ನಾವು ಮಾಡಿ ತೋರಿಸೋದ್ರಿಂದ ಏನಪ್ಪ ಅಂದರೆ ಸ್ಟೆಪ್ ಹೆಚ್ಚಿಗೆ ಆಗ್ತದೆ. ನಾವು ಏನಪ್ಪ ಅಂದರೆ ಗೊತ್ತಾಯಿತು ಅಂತಂದರೆ ಡೈರೆಕ್ಟ್ ನಾವು ಮನಸ್ಸಿನಲ್ಲೇ ಮಾಡ್ಬೋದು. ಹೌದಾ? ಪಟ್ ಏನಪ್ಪ ಅಂತಂದರೆ ನಾವು ಡೈರೆಕ್ಟಾಗಿ ನಾವು ಆನ್ಸರ್ಗೆ ಹೋಗ್ಬೋದು. ಓಕೆನಾ? ನೋಡಿರಿ ಯಾವ ರೀತಿಯಾಗಿರ್ತದೆ ಶಾರ್ಟ್ಕಟ್ ಇರ್ತಕ್ಕಂಥ ಮೆಥಡ್ ನೋಡಿರಿ. ಫಸ್ಟ್ ನೋಡಿರಿ, ಫಸ್ಟ್ ಕ್ವಶನ್ 4/5 ಆಫ್ ಎ ನಂಬರ್ ಈಸ್ ಲೆಸ್ ದೆನ್ ಇಟ್ ಸೆಲ್ಫ್ ಬೈ 18. ಫೈಂಡ್ ದ ನಂಬರ್. ಹೌದಾ? ಅಲ್ಜಿಬ್ರಾದಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ನೋಡಿರಿ. ಒಂದು ಸಂಖ್ಯೆಯು 4/5 ಭಾಗವು ಆ ಸಂಖ್ಯೆಗಿಂತ 18 ಕಡಿಮೆ ಇದೆ. ಆ ಸಂಖ್ಯೆ ಯಾವುದು ಅಂತ ಕೇಳ್ಯಾರ. ಅಂದರೆ ಒಂದು ಸಂಖ್ಯೆ ಅದ 4/5. ಹೌದಾ? ಭಾಗವು ಆ ಸಂಖ್ಯೆಗಿಂತ 18 ಕಡಿಮೆ ಅದ ಅಂತಂದರೆ ಏನಪ್ಪ ಅಂತಂದರೆ ಅದಕ್ಕೆ ವ್ಯತ್ಯಾಸ ಅಂತ ಅರ್ಥ. ನಮಗೇನು ತಿಳಿ ಗೊತ್ತಾಗಲ್ಲ. ಕಡಿಮೆ ಅಂತಂದಾಗ ಏನು ಮಾಡ್ಬೇಕಂತಂದು ತಲೆ ಪಟ್ಟನೆ ಬರೋಂಗಿಲ್ಲ. ಹೌದಾ? ಕಡಿಮೆ ಅಂತಂದಾಗ ಅದಕ್ಕೆ ವ್ಯತ್ಯಾಸ ಅದ ಅಂತ ತಿಳ್ಕೊಬೇಕು. ಒಂದು ಸಂಖ್ಯೆ ಅದ, ಆ ಸಂಖ್ಯೆ ಯಾವುದು ಗೊತ್ತಿಲ್ಲ ನಮ್ಗೆ. ಅದಕ್ಕೇನು ತೊಗೋಬೇಕಪ್ಪ ಅಂತಂದರೆ ಅದಕ್ಕೊಂದು ಏನದು ತೊಗೋಬೇಕಂತಂದರೆ ಎಕ್ಸ್ ಅಂತ ತೊಗೋರಿ. ಹೌದಾ? ಒಂದು ಸಂಖ್ಯೆ ಎಕ್ಸ್ ಆಗಿರಲಿ. ಇನ್ನೊಂದು ಸಂಖ್ಯೆ ಏನದ ಅಂತ ಕೊಟ್ರ ಅಂದರೆ 4/5 ಅಂತ ಕೊಟ್ರ. 4/5 ಎಕ್ಸ್. ಓಕೆನಾ? ಇವೆರಡರ ವ್ಯತ್ಯಾಸ ಐತಲ್ಲ, ಮೈನಸ್ ಯಾಕೆ ಹಾಕಿದೆ ಅಂತ ಗೊತ್ತಾಯ್ತು ನಿಮ್ಗೆ. ಹೌದಾ? ಎಷ್ಟು ಕಡಿಮೆ ಇದೆ ಅಂತಂದ್ರೆ ವ್ಯತ್ಯಾಸ ಅದ. ಎಷ್ಟು ವ್ಯತ್ಯಾಸ ಅದ ಹೇಳ್ರಿ? 18 ಅದ. ಹೌದಾ? ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಈ ಥರ ಇದ್ದಾಗ ನಾವು ಅಲ್ಲಿ ಎಕ್ಸಾಮ್ದಾಗ ಇದೆಲ್ಲ ಮಾಡ್ಕೋತ ಎಲ್ ಸಿ ಎಮ್ ಅದು ಮಾಡ್ಕೊಂಡು ಈ ಕಡೆ ತೊಗೊಂಬೋದಕ್ಕಿಂತ ಇದು ಎಲ್ ಸಿ ಎಮ್ ತೆಗೀರಿ ನೋಡ್ರಿ, ಡೈರೆಕ್ಟಾಗಿ ಬರಿಬೋದಲ್ಲ. ಇದು ನೋಡ್ರಿ, ಇದು ಎಲ್ ಸಿ ಎಮ್ ಎಷ್ಟು ಬರ್ತದೆ ಹೇಳ್ರಿ? 5 ಬರ್ತದೆ. ಇಲ್ಲಿ 1 × 5 ಮಾಡ್ಬೋದಾ ಎಲ್ ಸಿ ಎಮು? ಈ ಕಡೆ 5 × 1 ಆಗ್ತದೆ. ಇಟ್ಟೆಲ್ಲ ಮಾಡ್ಕೋತ ಕುಂಡ್ರದು ಇರಲ್ಲ ನಮಗೆ. ಡೈರೆಕ್ಟಾಗಿ ಏನಪ್ಪ ಅಂದರೆ 5x - 4x = 18. ಹೌದಾ? ಇದೆಲ್ಲ ನಿಮ್ಗೆ ಗೊತ್ತಾಗಲಿ ಅಂತೇಳಿ ಮಾಡೋದು. ಹೌದಾ? ಇಲ್ಲಾಂದರೆ ಡೈರೆಕ್ಟಾಗಿದ್ದು ಆ ಕಡೆಗೆ 5x - 4x ತೆಗೆದ್ರೆ ಎಷ್ಟು ಉಳಿತು? ಎಕ್ಸ್. ಹೌದಾ? ಈಗ ನೋಡಿರಿ, 18 × ಇಲ್ಲಿ ಡಿವೈಡ್ದಾಗ ಅದ 5. ಈ ಕಡೆ ಹೋದ್ರೆ ಏನಾಗ್ತದೆ ಹೇಳ್ರಿ? ಇಂಟುದಾಗ ಆಗ್ತದೆ. ಮುಗೀತಲ್ಲ ಆನ್ಸರ್. ಇಲ್ಲಿ ಡೈರೆಕ್ಟಾಗಿ ಮಾಡ್ಬೋದು. 18 × 5 = 90. ಮುಗೀತು ಆನ್ಸರ್. ಓಕೆನಾ? ಇಷ್ಟೇ ಸಿಂಪಲ್ ಆಗಿರ್ತಕ್ಕಂಥ ಒಂದು ಆನ್ಸರ್. ಇಷ್ಟೇ ಮಾಡ್ಬೋದು ಶಾರ್ಟ್ಕಟ್ದಾಗ. ಹೌದಾ? ಇದು ಒಂದು ನಿಮಿಷದಲ್ಲಿ ಮಾಡ್ಬೋದು. ಯಾಕಂತಂದರೆ ನಿಮಗೆ ಇದು ತೋರಿಸೋ ಸಲಕ್ಕೆ ಎಲ್ ಸಿ ಎಮ್ ಅದಂತ ತೆಗಿಬೋದು. ಇಲ್ಲಿ ಡೈರೆಕ್ಟಾಗಿ ನಮ್ಗೆ ಗೊತ್ತಾಗ್ತದೆ. ಆಯ್ತು, 18 × 5 = 90. ಮುಗೀತಲ್ಲಿ ಮಾಡೋದನ್ನೇ ಬೇಕಾಗಿಲ್ಲ. ಹೌದಲ್ಲ? ನೆಕ್ಸ್ಟ್ ಕ್ವಶನ್ ನೋಡಿರಿ. ಸೆಕೆಂಡ್ ಕ್ವಶನ್. ಇಫ್ ಆಲ್ಫಾ ಆ್ಯಂಡ್ ಬೀಟಾ ಆರ್ zeros of x² + 5x - 6, ಫೈಂಡ್ 1/α + 1/β ಹೋಲ್ ಸ್ಕ್ವೇರ್ ಅಂತ ಕೇಳ್ಯಾರ. x² + 5x - 6. ಹೌದಾ? x² + 5x - 6 ಅಣುವಿನ ಮೂಲಗಳು ಆಲ್ಫಾ ಮತ್ತು ಬೀಟಾ ಆಗಿದ್ದರೆ 1/α + 1/β ಹೋಲ್ ಸ್ಕ್ವೇರ್ ಮೌಲ್ಯ ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಹೌದಾ? ಮೌಲ್ಯ ಕಂಡುಹಿಡಿಬೇಕಾಯ್ತು ಅಂತಂದರೆ ಏನಪ್ಪ ಅಂತಂದರೆ ಇದು ಯಾವ ರೀತಿ ಮಾಡ್ಬೇಕಂದ್ರೆ ಫಸ್ಟ್ ಈಗ ನಮಗೆ ಕಂಡೀಷನ್ ಕೊಟ್ರ ಏನು ಕೊಟ್ರ? 1/α + 1/β ಅಂತ ಕೊಟ್ಟಾರ. ಹೌದಾ? ಈಗ ನಮಗೆ ಏನು ಬೇಕಾಗಿದೆಪ್ಪ ಅಂದರೆ ಜಸ್ಟ್ ಇದೇನಪ್ಪ ಅಂದರೆ ಫ್ರ್ಯಾಕ್ಷನ್ದಾಗ ಇದ್ದಿದ್ದು ಎಲ್ ಸಿ ಎಮ್ ತಗೋರೋದು. ಹೆಂಗಪ್ಪ ಅಂತಂದರೆ 1/α + 1/β ಅಂತ ಕೊಟ್ರ. ಹೌದಾ? ಇದು ಹೋಲ್ ಸ್ಕ್ವೇರ್ ಅಂತದ ನಮಗೆ. ಹೌದಾ? ಇದನ್ನೇನು ಮಾಡ್ಕೋಬೇಕಂತಂದರೆ ಎಲ್ ಸಿ ಎಮ್ ತೆಗೆದ್ರೆ ಏನಾಗ್ತದೆ ಹೇಳ್ರಿ? ಅಲ್ಫಾ × ಬೀಟಾ ಆಗ್ತದೆ. ಈಗ ಇದೇನಾಗ್ತದೆ? ಈ ಕಡೆ ಅಲ್ಫಾ ನೋಡಿರಿ, ಈ ಕಡೆ ಅಲ್ಫಾ ಪ್ಲಸ್ ಏನಪ್ಪ ಅಂತಂದರೆ ಜಸ್ಟ್ ಏನು ಮಾಡ್ಕೋಬೇಕಂತಂದರೆ ಈಗ ಅಲ್ಫಾ ಬೀಟಾ ಪ್ಲಸ್ ಅಲ್ಫಾ ಆಗ್ತದೆ. ಹೌದಾ? ಅಲ್ಫಾ ಪ್ಲಸ್ ಬೀಟಾ ಅಂದ್ರೂ ಒಂದೇ, ಬೀಟಾ ಪ್ಲಸ್ ಅಲ್ಫಾ ಅಂದ್ರೂ ಒಂದೇ ಆಗ್ತದೆ ಆ್ಯಡ್ ಮಾಡಿದ್ರೆ. ಓಕೆನಾ? ಈ ಥರ ನಮಗಿದು ಗೊತ್ತಾಯ್ತು. ಕಂಡೀಷನ್ ಇಷ್ಟ ಆದ ಬಳಿಕ ಇದ್ರೊಳಗೆ ಇಷ್ಟೇ ಏನಪ್ಪ ಅಂತಂದ್ರೆ ಹೋಲ್ ಸ್ಕ್ವೇರ್ ಇಟ್ಕೊಂಡ್ಬಿಡ್ಬೇಕು. ಈಗ ಮುಂದೆ ಕಂಡೀಷನ್ ಏನಪ್ಪ ಮಾಡ್ಕೋಬೇಕಂತಂದರೆ ಏನು ಬೇಕು ನಮ್ಗೆ? ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಬೇಕು, ಅಲ್ಫಾ × ಬೀಟಾ ವ್ಯಾಲ್ಯೂ ಬೇಕು. ಮೂಲಗಳ ಮೊತ್ತ, ಮೂಲಗಳ ಗುಣಲಬ್ಧ ನಮಗೆ ಗೊತ್ತದ. ಮೂಲಗಳ ಮೊತ್ತ ಅಂತಂತಂದರೆ ಅಲ್ಫಾ ಪ್ಲಸ್ ಬೀಟಾಕ್ಕೆ ಏನಂತಾರೆ? ಮೂಲಗಳ ಮೊತ್ತ ಅಂತ ಕರಿತೀವಿ ನಾವು. ಹೌದಾ? ಈಗ ಏನಪ್ಪ ಅಂತಂದರೆ ಈಗ ಅಲ್ಫಾ -b/a ಅಂತ ಗೊತ್ತದ ನಮ್ಗೆ ಫಾರ್ಮುಲಾ. ಅಲ್ಫಾ × ಬೀಟಾನು ಗೊತ್ತದ ನಮ್ಗೆ. ಏನು ಹೇಳ್ರಿ? c/a ಅಂತ ಫಾರ್ಮುಲಾ ಅದು. ಹೌದಾ? ಇಷ್ಟು ಗೊತ್ತಾದ ನಂತರ ಈಗ ನೋಡಿರಿ, ಈ -b/a ಅಂತ ಡೈರೆಕ್ಟಾಗಿ ಇಲ್ಲಿ b ವ್ಯಾಲ್ಯೂ ಏನದ ಹೇಳ್ರಿ? 5 ಅದ. ಹೌದಾ? ಅದಕ್ಕಾಗಿ b ಇದ್ದಲ್ಲಿ ಜಾಗಿ ಮೈನಸ್ ಫಾರ್ಮುಲ್ದಾಗ ಅದ, ಮೈನಸ್ ಬರೀರಿ. ಇದು 5 ಬರೀರಿ.
ಬಾಗಲೇ ಎ ಅಂತಂದ್ರೆ ಒಂದೇ ಅದ, ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನದ 1 ಅದ, ಮುಗೀತು, ಅಷ್ಟೇ ಬರ್ಕೊಂಡು ಬಿಡಬೇಕು. ಅಂದರೆ ಅಲ್ಫಾ ಪ್ಲಸ್ ಮೂಲಗಳ ಮೊತ್ತ ಏನಾಯಿತು 5 ಆಯಿತು. ಈಗ ಬಾಗಲೇ ಇಲ್ಲ ಹಾಕ್ರಿ ಅಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಸಿಗುತ್ತೆ ನಮ್ಗೆ. ಅಲ್ಫಾ ಇಂಟು ಬೀಟಾ ಅಂತಂದ್ರೆ C/A ಅದ, ಸಿ ವ್ಯಾಲ್ಯೂ ಏನಿದೆ ಹೇಳ್ರಿ -6 ಅದ, ಬೈ 1 ಅಂತಂದ್ರೆ ಅದು ಎ ಒಂದು ವ್ಯಾಲ್ಯೂ 1 ಅದ, ಅದು ಮುಗೀತಲ್ಲ. ಈಗ ಮೈನಸ್ ಗೆಟ್ ಕ್ಯಾನ್ಸಲ್ ಆಯಿತಾ, 5/6 ಆಯಿತು. ಹೌದಾ, ಇದಕ್ಕೇನು ಅದ ಹೋಲ್ ಸ್ಕ್ವಯರ್ ಅದ ನಮಗೆ. ಹೌದಾ, ಸ್ಕ್ವಯರ್ ಇದ್ದಿದ್ದು ಸ್ಕ್ವಯರ್ ಮಾಡಿಬಿಡ್ರಿ. ಏನಂತ ಹೇಳ್ರಿ 25/36 ಆನ್ಸರ್. ಓಕೆನಾ, ಎಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು. ಡೈರೆಕ್ಟಾಗಿ ನಾವು ಮಾಡ್ಬೋದು. ಹೌದಾ, ಯಾಕಂತಂದರೆ ನೀವು ತಿಳಿಸೋ ಸಲಕ್ಕಾಗಿ ಹೆಂಗೆ ಬತ್ತಂತ ಆನ್ಸರ್ ಗೊತ್ತಾಗೋ ಸಲಕ್ಕೆ ಎಲ್ಲ ಸ್ಟೆಪ್ ಬೇಕಾಗ್ತದೆ. ನಾವು ಡೈರೆಕ್ಟಾಗಿ ಏನಪ್ಪ ಅಲ್ಫಾ ಪ್ಲಸ್ ಬೀಟಾ ಇಲ್ಲೇ ನೋಡ್ಬೋದು, ಡೈರೆಕ್ಟಾಗಿ ಸ್ಕ್ವೇರ್ ಮಾಡ್ಕೆ ಟಿಕ್ ಹೊಡಿಬೋದು. ಓಕೆನಾ, ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ಆನ್ AP ಆಫ್ n ಟರ್ಮ್ಸ್, ಥರ್ಡ್ ಟರ್ಮ್ ಫಾರ್ಮ್ ಲಾಸ್ಟ್ 3n+2 ಫೈಂಡ್ ಫಿಫ್ತ್ ಟರ್ಮ್ ಅಂತ ಕೇಳ್ಯಾರ. ಹೌದಾ, ಫಿಫ್ತ್ ಟರ್ಮ್ ಕಂಡುಹಿಡಿಬೇಕೈತೆ ಅಂತಂದರೆ ಅವ್ರು ಡೈರೆಕ್ಟಾಗಿ ಯಾವುದು ಎನ್, ಹೌದಾ, ಕಂಡೀಷನ್ ಕೊಟ್ಟರೆ ನಮಗೆ AP ಕೊಟ್ಟಿಲ್ಲ. n ಪದಗಳ ಸಮಾನಾಂತರ ಶ್ರೇಣಿಯಲ್ಲಿ ಕೊನೆಯಿಂದ ಮೂರನೇ ಪದ ಅಂತಂದ್ರೆ ಅವ್ರು ಕೊನೆಯಿಂದ ಮೂರನೇ ಪದ ಅಂತಂದರೆ ಯಾವುದಾಗಿರುತ್ತೆ ಹೇಳ್ರಿ, ಕೊನೆಯಿಂದ ಮೂರನೇ ಪದ ಅಂತ ಕೊಟ್ಟರೆ ಅವರು ಮೂರನೇ ಪದ ಕೊನೆಯಿಂದ ಮೂರನೇ ಪದ ಅಂತಂದ್ರೆ ಹೆಂಗೆ ಬರ್ಕೋಬೋದು ಹೇಳ್ರಿ, ಈ ಕಡೆಯಿಂದ ಬರ್ಕೋತೇವೆ ನಾವು. ಇಲ್ಲಿ ಹೆಂಗೆ ಬರಿತೇವೆ ಹೇಳ್ರಿ, T1, T2 ಹಿಂಗೆ ಡ್ಯಾಶ್ ಹಾಕಿ ಲಾಸ್ಟ್ ಏನಪ್ಪ ಅಂದರೆ TN ಇರ್ತದೆ. ಹೌದಾ, ಅದ್ರ ಹಿಂದಿಂದ ಬರಬೇಕಾದ್ರೆ ಹೇಳ್ರಿ TN-1 ಬರ್ತದೆ ಇಲ್ಲಿ. ಹೌದಾ, ಈ ಕಡೆ TN-2 ಬರ್ತದೆ. ಇದು ಫಸ್ಟ್, ಇದು ಸೆಕೆಂಡ್, ಇದು ಥರ್ಡ್. ಹೌದಾ, ಇದು ಮೂರನೇ ಪದ ಆಯಿತು. ಹೌದಾ, ಇದು ಮೂರನೇ ಪದ ಅದ ಅಂತಂದ ಬಳಕ ಈಗ TN ಹೆಂಗೆ ಬರ್ಕೋತೀವಿ ಹೇಳ್ರಿ, TN-2 ಮೂರನೇ ಪದ ಏನಂತ ಕೊಟ್ರಿ ಹೇಳ್ರಿ, 3n+2 ಅಂತ ಕೊಟ್ಟಾರ. ಅದಕ್ಕೆ n ಜಾಗಿಗೆ ನಾವು ಏನು ಹಾಕ್ಬೇಕಂಪದು ಗೊತ್ತಾಗಲ್ಲ. ಅದಕ್ಕೆ n = ಈಗ 5 ಬರಬೇಕಾಗಿದೆ. 5ನೇ ಪದ ಕಂಡು ಹಿಡಿಬೇಕಾದ್ರೆ n ಜಾಗಿಗೆ ನಾವು ಏನು ಹಾಕ್ಬೇಕು, 5 ಹಾಕೋಕೆ ಬರಲ್ಲ, 7 ಹಾಕ್ಬೇಕು. ಯಾಕಂದ್ರೆ ಇಲ್ಲಿ -2 ಅದ. ಅದಕ್ಕಾಗಿ TN ಇದ್ದಲ್ಲಿ 7 ಹಾಕಿದೆವು ಅಂತಂದರೆ 7 - 2 = 3 × 7+2 ಮಾಡ್ಕೋಬೇಕು ಇದಕ್ಕೆ. ಈಗ ನೋಡಿರಿ 3 7 21+2 ಮಾಡಿರಿ, ಎಷ್ಟು ಆನ್ಸರ್ 23. ಓಕೆ, 22 23 ಮುಗೀತು ಆನ್ಸರ್. ಓಕೆನಾ, ಇಷ್ಟೇ. 5ನೇ ಪದ ಎಷ್ಟು ಹೇಳ್ರಿ, 23 ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, 4ನೇ ಪ್ರಶ್ನೆ. Pth ಟರ್ಮ್ 1/Q, Qth ಟರ್ಮ್ 1/P, ಫೈಂಡ್ ದ ಫಸ್ಟ್ ಟರ್ಮ್ ಆಫ್ AP ಅಂತ ಕೇಳ್ಯಾರ. ಎ ಕಂಡು ಹಿಡಿಬೇಕಾದ್ರೆ ನಮ್ಗೆ ಡೈರೆಕ್ಟಾಗಿ ಒಂದು ಫಾರ್ಮುಲಾ ಅದ ಆರ್ಥಮೆಟಿಕ್ ಪ್ರೊಗ್ರೆಷನಲ್ಲಿ. ನೋಡಿರಿ, ಎಲ್ಲ ಥರದಾಗ 10th ಇರ್ತಕ್ಕಂಥವೇ ಎಕ್ಸಾಮ್ಗೆ ಜಾಸ್ತಿ ಬಂದವು, ಕ್ವಶನೇ ಹೊಸ ಅವೇ ಇದ್ದಂಗೆ ಅವ. ಹೌದಲ್ಲ, ಅದಕ್ಕೆ 10th ಒಂದು ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಗೆ ಭಾಳ ಈಸಿಯಾಗಿರ್ತಕ್ಕಂಥದ್ದು ಇದು. ಹೌದಾ, ಈಗ ನೋಡಿರಿ A = ಫಾರ್ಮುಲಾ ಗೊತ್ತದ ನಮಗೆ ಏನಪ್ಪ ಅಂತಂದರೆ TP - TQ ಅಂತ ಫಾರ್ಮುಲಾ ಅದ. TP, ಹೌದಾ, ಫಾರ್ಮುಲಾ ಏನದಪ್ಪ ನಮಗೆ A = TP - TQ / P - Q ಅಂತ ಫಾರ್ಮುಲಾ ಅದ. ಹೌದಾ, ಈಗ ಏನಪ್ಪ ಅಂದರೆ A ಕಂಡು ಹಿಡಿಬೇಕಾಯ್ತು ಫಾರ್ಮುಲಾ. TP ಅಂತಂದರೆ ಕೊಟ್ಟರಲ್ಲಿ, Pth ಟರ್ಮ್ ಅಂತಂದರೆ 1/Q ಮೈನಸ್ Qth ಟರ್ಮ್ ಅಂದ್ರೆ ಕೊಟ್ಟರೆ 1/P ಅಂತ ಅವರೇ ಕೊಟ್ಟಿದ್ದು. ಹೌದಾ, ಹೋಲ್ / P - Q ಅಂತ ಇತ್ತು. ಹೌದಾ, ಇಷ್ಟು ಮಾಡೋ ಬದಲಿ ಏನಪ್ಪ ಅಂದರೆ ಡೈರೆಕ್ಟ್ LCM ತೊಗೊಂಡ್ರೆ ಏನತ್ತ PQ ಬಾಗಲ ಇದು ಮ್ಯಾಗ P ಮೈನಸ್ ಏನತ್ತ ಹೇಳ್ರಿ, P - Q ಆಗ್ತದೆ. ಹೌದಾ, P - Q / ಈಗ ತಳಗೊಂದು P - Q ಅದಲ್ರಿ. ಈಗ ಇವು P - Q ಕ್ಯಾನ್ಸಲ್ ಐತಲ್ರಿ. ಏನು ಉಳಿತು 1/ ಇಲ್ಲಿ ಬರ್ತೀನಿ ನೋಡಿರಿ, 1/P - Q ಉಳಿದ್ಬಿಡ್ತದೆ. ಹೌದಾ, 1 - P/Q. ಒಂದು ನಿಮಿಷ, 1 ನೋಡಿರಿ ತಳಗ ಮ್ಯಾಲೆ ಒಂದು ತಲೆ P - ಇಲ್ಲಿ ತಳಗೊಂದು ಉಳಿದು P - Q ಕ್ಯಾನ್ಸಲ್ ಐತಿ, PQ ಅಷ್ಟೇ ಉಳಿದು PQ. ಇದನ್ನು ಆನ್ಸರ್. ಓಕೆನಾ, 1/PQ ಆನ್ಸರ್ ಆಗಿರ್ತದೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ನೋಡ್ರಿ. 5ನೇ ಕ್ವಶನ್ ನೋಡ್ರಿ, ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಕೊಟ್ರೆ. ಹೌದಾ, 5ನೇ ಕ್ವಶನ್ ನೋಡ್ರಿ, ವ್ಯಾಲ್ಯೂ ಹೆಂಗೆ ಕಂಡು ಹಿಡಿಬೇಕಂದ್ರೆ 3/6 ಹೋಲ್ ಪವರ್ ಎಷ್ಟದ ಅಂತಂದರೆ 1 - 1/3
ಇದಕ್ಕೆ ಮತ್ತು ಹೋಲ್ ಪವರ್ ಅದ ಹೌದಾ, ಈ ಥರ ಅದ. ಎಷ್ಟದ ಅಂತಂದ ಮೇಲೆ 1/2 ಅಂತ ಕೊಟ್ಟಾರೆ ಹೌದಾ. ಈ ಥರ ಕೊಟ್ಟಾಗ ಏನಪ್ಪ ಅಂದರೆ ಜಸ್ಟ್ ಏನಪ್ಪ ಅಂದ್ರೆ ಕಿದ್ರದ್ದು ಎಲ್ ಸಿ ಎಮ್ ತೊಗೋಬೇಕು ಫಸ್ಟ್ ನಮಗೆ. ಈಗ ನೋಡ್ರಿ 3/6 ಇಲ್ಲಿ ಡೈರೆಕ್ಟಿಗೆ ಎಲ್ ಸಿ ಎಮ್ ಬರ್ತದೆ ಹೇಳ್ರಿ. 3 ಇದು ಈ ಕಡೆ 3 ಹೋಗ್ತದ, 3 - 1 ಉಳಿತು ಹೌದಾ. ಇದು ಬ್ರ್ಯಾಕೆಟ್ ಹಂಗೆ ಇಟ್ಕೋರಿ, ಇದು ಹೋಲ್ ಬ್ರ್ಯಾಕೆಟ್ ಹೌದಾ. ಇಲ್ಲಿ 1/2 ಅದ. ಇದನ್ನು ಈ ಕಡೆ ಮಾಡ್ತೀನಿ ನೋಡ್ರಿ. ಈಗ 3/6 ಹಂಗೆ ಬರ್ಕೋರಿ. ಈಗ 3 - 1 ಅಂದರೆ ಎಷ್ಟು ಉಳಿತು? 3 - 1 ಅಂತಂದರೆ 2 ಉಳಿತದ. 2/3 ಇಲ್ಲಿನ ಅದ. ಇದು ಏನಪ್ಪ ಅಂದ್ರೆ 1/2 ಅದ. ಈ 2 ಕ್ಯಾನ್ಸಲ್ ಮಾಡಿರಿ. ಈಗ 3 1 ಜ 3 2 ಜ ಕ್ಯಾನ್ಸಲ್ ಆಯಿತು. ಎಷ್ಟು ಉಳಿತು ಹೇಳ್ರಿ? 3 ಸ್ಕ್ವಯರ್ ಅಂತಂದರೆ 9 ಆನ್ಸರ್. 3 ಸ್ಕ್ವಯರ್ ಓಕೆನಾ. ಇಷ್ಟು ಆನ್ಸರ್ ಸಿಂಪಲ್ ಆಗಿರ್ತಕ್ಕಂಥದ್ದು ಓಕೆನಾ.